ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಹಣದ ವಿಕಾಸ ಮತ್ತು ಹಣದ ಹುಟ್ಟು ಮತ್ತು ಬೆಳವಣಿಗೆಯನ್ನು ಕುರಿತು ಚರ್ಚಿಸಿದ್ವಿ. ಈ ಹಣ ಎಂಬ ವಸ್ತು ಅದರ ವಿಕಸನ ಅಥವಾ ಅದರ ಹುಟ್ಟು ಮತ್ತು ಬೆಳವಣಿಗೆ 4 ಹಂತಗಳನ್ನು ದಾಟಿ ಬಂದಿರತಕ್ಕಂಥದ್ದು. ಹಣದ ವಿಕಾಸವು ಈ ಹಲವು ಹಂತಗಳನ್ನು ಒಳಗೊಂಡಿರೋದು ಈ ಮೇಲಿನ ಎಲ್ಲ ವಿಶ್ಲೇಷಣೆಯಿಂದ ತಿಳಿದು ಬಂದಿರತಕ್ಕಂಥದ್ದು. ವಸ್ತು ರೂಪದ ಹಣ, ಲೋಹದ ಹಣ, ಕಾಗದದ ಹಣ, ಉದ್ದರಿ ಹಣ, ಇವೆಲ್ಲ ಹಂತಗಳನ್ನು ನಾವು ಗಮನಿಸಿದಾಗ ಹಣದ ವಿಕಾಸವು ಹಲವು ಹಂತಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಕ್ಕಂಥದ್ದು. ಸಾಟಿ ಪದ್ಧತಿಯಿಂದ ಪ್ರಾರಂಭಗೊಂಡು ಬ್ಯಾಂಕ್ ಹಣದವರೆಗೆ ಈ ಹಣದ ವಿಕಾಸವು ಅನೇಕ ಹಂತಗಳನ್ನು ದಾಟಿ ಬಂದಿರತಕ್ಕಂಥದ್ದು. ಈ ಅನೇಕ ಹಂತಗಳನ್ನು ದಾಟಿ ಬಂದಿರತಕ್ಕಂಥದ್ದು ನಿಜವಾದರೂ ಸಹ ಇನ್ನೂ ಹಲವಾರು ಪ್ರದೇಶಗಳಲ್ಲಿ ಈ ಸಾಟಿ ಪದ್ಧತಿ ಸಂಪೂರ್ಣವಾಗಿ ನಶಿಸಿಲ್ಲ. ಇನ್ನು ಗ್ರಾಮೀಣ ಭಾಗದಲ್ಲಿ ಇವತ್ತು ಕೂಡ ಹಳ್ಳಿಗಳಲ್ಲಿ ಜನರು ಈ ಸಾಟಿ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು. ಗುಡ್ಡಗಾಡು ಪ್ರದೇಶಗಳಲ್ಲಿಯೇ ಅಲ್ಲಿಯೇ ಇನ್ನು ಕೆಲವೊಂದಿಷ್ಟು ಮುಂದುವರೆದ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಇವತ್ತಿಗೂ ಕೂಡ ಸಾಟಿ ಪದ್ಧತಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಬ್ಯಾಂಕ್ ಹಣದ ಉಗಮದೊಂದಿಗೆ ಹಣದ ವಿಕಾಸ ನಿಂತಿರ್ತಕ್ಕಂಥದ್ದು. ಅಲ್ಲಿಗೆ ಆ ಹಣದ ವಿಕಾಸ ನಿಂತಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕ ಜೀವನದ ವಿಕಾಸದ ಜೊತೆಗೆ ಅವಶ್ಯಕತೆಗೆ ತಕ್ಕಂತೆ ಹೊಸ ಹೊಸ ರೀತಿಯ ಹಣದ ಅಸ್ತಿತ್ವಕ್ಕೆ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು. ನಾನಾಗಲೇ ಹೇಳಿದೆ ನಿನ್ನೆ ಕ್ಲಾಸ್ನಲ್ಲಿ, ಕೇವಲ ಬ್ಯಾಂಕ್ ಹಣ ಅಥವಾ ಉದ್ದರಿ ಹಣಕ್ಕೆ ಹಣದ ವಿಕಾಸ ನಿಂತೋಗಿಲ್ಲ. ಇತ್ತೀಚೆಗೆ ನಾವು ಮತ್ತೊಂದು ರೀತಿಯ ಹಂತದ ಹಣವನ್ನು ಗಮನಿಸ್ತಾ ಇದ್ವಿ, ಅದು ಪ್ಲಾಸ್ಟಿಕ್ ಹಣ. ಇವತ್ತು ನಾವು ಪ್ಲಾಸ್ಟಿಕ್ ಹಣವನ್ನು ವ್ಯಾಪಕವಾಗಿ ಬಳಸ್ತಾ ಇರ್ತಕ್ಕಂಥದ್ದು. ATM ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಹೌದಾ? ಈ ರೀತಿ ನಾವು ಪ್ಲಾಸ್ಟಿಕ್ ಹಣವನ್ನು ಬಳಸ್ತಾ ಇರ್ತಕ್ಕಂಥದ್ದು. ಮುಂಬರುವ ದಿನಮಾನಗಳಲ್ಲಿ ಈ ಪೇಪರ್ ಹಣ ಅಥವಾ ಕಾಗದದ ಹಣ ರದ್ದಾಗಿ ಆ ಕಾಗದಕ್ಕೆ ಬದಲಾಗಿ ಪ್ಲಾಸ್ಟಿಕ್ ಅನ್ನು ಬಳಸಿಕೊಂಡು ಹಣವನ್ನು ಮುದ್ರಿಸ್ತಕ್ಕಂಥ ದಿನಗಳು ಬಹಳಷ್ಟು ಏನಿಲ್ಲ. ಯಾಕೆಂದರೆ ಪ್ಲಾಸ್ಟಿಕ್ನಿಂದ ಹಣ ಮುದ್ರಿಸಿದರೆ ಬಹುಬೇಗನೆ ಹರಿದು ಹೋಗೋದಿಲ್ಲ, ಮಾಸಿ ಹೋಗೋದಿಲ್ಲ, ಕೊಳೆ ಆಗೋದಿಲ್ಲ, ಹೌದಾ? ನೀರಲ್ಲಿ ನೆನೆಸಿದರೆ ನೆಂದು ಹೋಗೋದಿಲ್ಲ, ದೀರ್ಘಕಾಲ ಬಾಳಿಕೆ ಬರಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಮುಂಬರುವ ದಿನಮಾನಗಳಲ್ಲಿ 5ನೆಯ ಹಂತವಾಗಿ ಪ್ಲಾಸ್ಟಿಕ್ ಹಣ ಅಸ್ತಿತ್ವಕ್ಕೆ ಬಂದರೂ ಬರಬಹುದು. ಹಾಗಾಗಿ ಹಣದ ವಿಕಾಸನ ನಿಂತ ನೀರಾಗಿರದೆ ಅದು ನಿರಂತರವಾಗಿ ಚಲನವಲನವಾಗಿರ್ತಕ್ಕಂಥದ್ದು ಅಥವಾ ಪ್ರಚಲಿತವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಯಾಕೆಂದರೆ ಯಾವುದೇ ವಸ್ತುವಿನಂತೆ ಹಣ ಪೂರ್ಣ ವಿಕಾಸನವನ್ನು ಹೊಂದಿ ಜಡತ್ವದ ಹಂತವನ್ನು ತಲುಪಿದೆ ಅಂತ ನಾವೇನಾದರೂ ಭಾವಿಸಿದರೆ ನಾಗರಿಕತೆ ಮತ್ತು ಆರ್ಥಿಕ ಜೀವನದ ಬೆಳವಣಿಗೆಯ ಸ್ವಭಾವವನ್ನೇ ನಾವು ತಪ್ಪಾಗಿ ತಿಳಿದುಕೊಂಡಂತೆ ಅನ್ನೋದು. ಹಾಗಾಗಿ ಹಣದ ವಿಕಸನ ನಿಂತ ನೀರಾಗಿರದೆ ಅದು ಸದಾಕಾಲ ಚಲನಾತ್ಮಕವಾಗಿರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆಯೇ ಇವತ್ತಿನ ತರಗತಿಯಲ್ಲಿ ನಾವು ಗಮನಿಸ್ತಕ್ಕಂಥ ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದರೆ ಹಣದ ವಿವಿಧ ರೂಪಗಳು, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮನಿ ಅಂತ ಕರೀತಾರೆ. ಹಣದಲ್ಲಿ ಅನೇಕ ವಿವಿಧ ರೂಪಗಳನ್ನು ನಾವು ಕಾಣ್ತಾ ಇದ್ವಿ. ಆದರೆ ಇಲ್ಲಿ ಮುಖ್ಯವಾಗಿ 2 ರೂಪಗಳನ್ನು ನಾವು ಗಮನಿಸ್ತಾ ಇದ್ವಿ. ಒಂದು ಸಾಮಾನ್ಯ ಹಣ, ಮತ್ತೊಂದು ಬ್ಯಾಂಕ್ ಹಣ ಎಂಬುದಾಗಿ 2 ರೂಪದಲ್ಲಿ ಹಣವನ್ನು ವಿಂಗಡಣೆ ಮಾಡಿರ್ತಕ್ಕಂಥದ್ದು. ಅಂದರೆ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಹಣ ಪ್ರಮುಖವಾಗಿ 2 ರೂಪಗಳನ್ನು ಹೊಂದಿರತಕ್ಕಂಥದ್ದು. ಆ 2 ರೂಪಗಳು ಯಾವುವು ಅಂತಂದರೆ, ಒಂದು ಸಾಮಾನ್ಯ ಹಣ, ಹೌದಾ, ಕಾಮನ್ ಮನಿ ಅಂತ ಕರಿತೀವಿ. ಇನ್ನೊಂದು ಬ್ಯಾಂಕ್ ಮನಿ, ಬ್ಯಾಂಕ್ ಹಣ ಎಂಬುದಾಗಿ ವಿಂಗಡಿಸಿರ್ತಕ್ಕಂಥದ್ದು. ಹಾಗಿದ್ರೆ ಈ 2 ರೀತಿಗಳ ಹಣಗಳ ವಿವಿಧ ಪ್ರಭೇದಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಿದ್ರೆ ಆ 2 ರೀತಿಯ ಹಣ ಯಾವ ರೀತಿ ಕಾರ್ಯರೂಪದಲ್ಲಿದೆ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳತಕ್ಕಂಥದ್ದು. ಮೊದಲಿಗೆ ನಾವು ಚರ್ಚಿಸ್ತಕ್ಕಂಥದ್ದು ಸಾಮಾನ್ಯ ಹಣದ ಬಗ್ಗೆ, ಕಾಮನ್ ಮನಿ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸೋಣ. ಸಾಮಾನ್ಯ ಹಣ ಅಂದ್ರೇನು? 2 ಮಾರ್ಕ್ಸ್ ಕೇಳ್ತಾರೆ. ಕಾಗದದ ನೋಟುಗಳು ಮತ್ತು ಲೋಹದ ನಾಣ್ಯಗಳನ್ನು ನಾವು ಸಾಮಾನ್ಯ ಹಣ ಅಂತ ಕರಿತಾ ಇದ್ದೀವಿ. ಅಂದರೆ ಪ್ರಸ್ತುತ ಆರ್ಥಿಕ ವ್ಯವಸ್ಥೆಯಲ್ಲಿ ಜನರ ಬಳಿ ಚಲಾವಣೆಗೆ ಲಭ್ಯವಿರ್ತಕ್ಕಂಥ ಹಣವೇ ಸಾಮಾನ್ಯ ಹಣ.
ಇವತ್ತು ನಮ್ಮ ಹತ್ರ ಇರ್ತಕ್ಕಂಥ ಹಣ ಯಾವುದು? ಕಾಗದದ ನೋಟುಗಳು ಮತ್ತು ಮಿಶ್ರ ಲೋಹದಿಂದ ತಯಾರಿಸಿರ್ತಕ್ಕಂತಹ ನಾಣ್ಯಗಳನ್ನೇ ನಾವು ಇವತ್ತು ಸಾಮಾನ್ಯ ಹಣ ಅಂತ ಕರೀತಾ ಇರ್ತಕ್ಕಂಥದ್ದು. ಅಂದರೆ ಈ ಸಾಮಾನ್ಯ ಹಣ ಯಾವಾಗಲೂ ಸಾರ್ವತ್ರಿಕವಾಗಿ ಬಳಕೆಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಎಲ್ಲರೂ ಕೂಡ ಈ ಹಣವನ್ನು ಬಳಸ್ತಾರೆ. ಕಾಗದದ ಹಣವನ್ನು ಮತ್ತು ಲೋಹದಿಂದ ತಯಾರಿಸಿರ್ತಕ್ಕಂಥ ನಾಣ್ಯಗಳನ್ನು ಸರ್ವರೂ ಕೂಡ ಅದನ್ನು ಬಳಕೆಯಲ್ಲಿ ಬಳಸ್ತಾ ಇರತಕ್ಕಂಥದ್ರಿಂದ ಈ ಹಣ ಸಾರ್ವತ್ರಿಕ ಮೌಲ್ಯವನ್ನು ಹೊಂದಿರತಕ್ಕಂಥದ್ದು, ಎಲ್ಲರಿಂದಲೂ ಮಾನ್ಯತೆಯನ್ನು ಪಡೆದಿರೋದ್ರಿಂದ ಇದನ್ನು ನಾವು ಸಾಮಾನ್ಯ ಹಣ ಅಂತ ಕರೀತಾ ಇದ್ದೀವಿ. ಅಂದರೆ ಪ್ರತಿಯೊಬ್ಬರಿಂದಲೂ ಕೂಡ ಈ ಕಾಗದದ ಹಣ ಮತ್ತು ಲೋಹದ ನಾಣ್ಯಗಳು ಮಾನ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು, ಗೌರವಿಸಲ್ಪಟ್ಟಿರ್ತಕ್ಕಂಥದ್ದು. ನಾವೆಲ್ಲ ಆ ಹಣಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ, ಗೌರವ ಕೊಡ್ತೀವಿ. ಏಕೆಂದರೆ ನಮ್ಮೆಲ್ಲ ಅಗತ್ಯತೆಗಳನ್ನು, ಬೇಡಿಕೆಗಳನ್ನು, ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ, ಈಡೇರಿಸ್ತಕ್ಕಂಥ, ಪೂರೈಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಆ ಹಣ ಮಾಡ್ತಾ ಇರೋದ್ರಿಂದ ಹಣಕ್ಕೆ ಎಲ್ಲಿಲ್ಲದ ಒಂದು ಮಾನ್ಯತೆ ಇರ್ತಕ್ಕಂಥದ್ದು, ನಾವು ಆ ಹಣಕ್ಕೆ ಗೌರವವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲರಿಂದಲೂ ಮಾನ್ಯತೆಯನ್ನು ಪಡೆದಿರೋದ್ರಿಂದ ಈ ಹಣವನ್ನು ನಾವು ಸಾಮಾನ್ಯ ಹಣ ಅಂತ ಕರಿತಾ ಇದ್ದೀವಿ. ಸೊ ಈ ಹಣವನ್ನು ಸರ್ಕಾರ ಅಥವಾ ಕೇಂದ್ರ ಬ್ಯಾಂಕ್ ಕಾನೂನುಬದ್ಧವಾಗಿ ಅಥವಾ ಕಾಯಿದೆಬದ್ಧವಾಗಿ ಚಲಾವಣೆಗೆ ತಂದಿರತಕ್ಕಂಥದ್ದು. ಈ ಕಾಗದದ ನೋಟುಗಳನ್ನಾಗಲಿ ಅಥವಾ ನಾಣ್ಯಗಳನ್ನು ಸರ್ಕಾರವೇ ಕೇಂದ್ರ ಬ್ಯಾಂಕಿನ ಮೂಲಕ ಕಾನೂನುಬದ್ಧವಾಗಿ, ಕಾಯ್ದೆಬದ್ಧವಾಗಿ ಮುದ್ರಿಸಿ ಚಲಾವಣೆಗೆ ತರ್ತಕ್ಕಂಥದ್ದು. ಸೊ ಎಲ್ಲ ರೀತಿಯ ವ್ಯವಹಾರಗಳಲ್ಲಿಯೂ ಕೂಡ ನಾವು ಈ ಸಾಮಾನ್ಯ ಹಣವನ್ನು ವ್ಯಾಪಕವಾಗಿ ಬಳಸಬಹುದಾಗಿರ್ತಕ್ಕಂಥದ್ದು. ಅದು ಸಣ್ಣ ವ್ಯವಹಾರ ಆಗಿರ್ಬೋದು, ದೊಡ್ಡ ವ್ಯವಹಾರಗಳು ಆಗಿರ್ಬೋದು. ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ಈ ಸಾಮಾನ್ಯ ಹಣವನ್ನು ವ್ಯಾಪಕವಾಗಿ ಬಳಸ್ತೀವಿ. ಸಾಮಾನ್ಯ ಹಣ ಅಂದರೆ ಕಾಗದದ ನೋಟುಗಳು ಮತ್ತು ಲೋಹದಿಂದ ತಯಾರಿಸಿರ್ತಕ್ಕಂಥ ನಾಣ್ಯಗಳನ್ನು ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ಸರ್ವಸಮ್ಮತವಾಗಿ ವ್ಯಾಪಕವಾಗಿ ಬಳಸಲ್ಪಡ್ತಕ್ಕಂಥದ್ರಿಂದಲೇ ಇದನ್ನು ನಾವು ಸಾಮಾನ್ಯ ಹಣ ಅಂತ ಕರೀತಾ ಇದ್ದೀವಿ. ಸೊ ಇವತ್ತು ಯಾವುದೇ ವ್ಯವಹಾರದಲ್ಲಿ ಕಾಗದದ ನೋಟುಗಳನ್ನು ಮತ್ತು ಲೋಹದ ನಾಣ್ಯಗಳನ್ನು ತಿರಸ್ಕರಿಸುವಂತಿಲ್ಲ. ನೋಬಡಿ ಕ್ಯಾನ್ ರಿಜೆಕ್ಟೆಡ್ ಇನ್ ದೀಸ್ ಕಾಮನ್ ಮನಿ. ಇಟ್ಸ್ ಮೀನ್ಸ್ paper currencies and so metallic coins. Nobody can rejected any kinds of transaction. ಯಾವುದೇ ಒಂದು ವ್ಯವಹಾರದಲ್ಲಿ ಯಾರೊಬ್ಬರೂ ಕೂಡ ಈ ಸಾಮಾನ್ಯ ಹಣ ಅಂದರೆ ಕಾಗದದ ನೋಟುಗಳನ್ನು, ನಾಣ್ಯಗಳನ್ನು ತಿರಸ್ಕರಿಸುವಂತಿಲ್ಲ. ಯಾಕೆ ಅಂತಂದರೆ, ಸೊ ಆ ಹಣ ಸರ್ಕಾರದ ಕಾನೂನಿನ ಮೇರೆಗೆ ಸಾರ್ವತ್ರಿಕವಾಗಿ ಸ್ವೀಕಾರವಾಗುವಂತೆ ಸರ್ಕಾರದ ಮನ್ನಣೆಯನ್ನು ಪಡೆದುಕೊಂಡು ಚಲಾವಣೆಗೆ ಬಂದಿರೋದ್ರಿಂದ ಅದನ್ನು ಯಾರೂ ಕೂಡ ತಿರಸ್ಕರಿಸುವಂತಿಲ್ಲ. ಸರ್ಕಾರವೇ ಹೇಳುತ್ತೆ, ನಾನು ಮುದ್ರಿಸಿದ ಹಣವನ್ನು ಸಾರ್ವಜನಿಕರು ಒಪ್ಪಿಕೊಳ್ಳಲೇಬೇಕು ಅನ್ನೋ ಕಾನೂನಿನ ಅಡಿಯಲ್ಲಿ ಆ ಹಣವನ್ನು ಚಲಾವಣೆಗೆ ತಂದಿರೋದ್ರಿಂದ ಸರ್ವರೂ ಕೂಡ ಅದನ್ನು ಸ್ವೀಕರಿಸಬೇಕಾಗುತ್ತೆ. ಸಾರ್ವತ್ರಿಕವಾಗಿ ಸ್ವೀಕಾರವಾಗುವಂತೆ ಸರ್ಕಾರದ ಮನ್ನಣೆಯನ್ನು ಪಡೆದು ಚಲಾವಣೆಗೆ ಬಂದಿರೋದ್ರಿಂದ ಅವುಗಳನ್ನು ತಿರಸ್ಕರಿಸುವ ಹಾಗಿಲ್ಲ. ಒಂದು ವೇಳೆ ಏನಾದರೂ ತಿರಸ್ಕರಿಸಿದರೆ ಅದು ಅಪರಾಧವಾಗುತ್ತದೆ ಮತ್ತು ತಿರಸ್ಕರಿಸಿದವರಿಗೆ ಶಿಕ್ಷೆಯೂ ಕೂಡ ಆಗ್ತಕ್ಕಂಥದ್ದು. ಆದ್ದರಿಂದ ಈ ಒಂದು ಹಣವನ್ನು ನಾವು ಕಾಯಿದೆಬದ್ಧ ಹಣ ಅಂತ ಕರೀತಾರೆ. ಸಾಮಾನ್ಯ ಹಣವನ್ನು ಇನ್ನೊಂದು ಹೆಸರಿನಲ್ಲಿ ನಾವೇನಂತ ಕರಿತೀವಿ? ಕಾಯಿದೆಬದ್ಧ ಹಣ, ಲೀಗಲ್ ಟೆಂಡರ್ ಮನಿ ಅಂತ ಕರಿತಾ ಇದ್ವಿ. ಅಂದರೆ ಸರ್ಕಾರದ ಕಾನೂನಿನ ಮೇರೆಗೆ, ಕಾಯ್ದೆ ಮೇರೆಗೆ ಚಲಾವಣೆಗೆ ಬಂದಿರತಕ್ಕಂಥ ಹಣ ಸಾಮಾನ್ಯ ಹಣ ಆಗಿರೋದ್ರಿಂದ ಇದನ್ನು ನಾವು ಕಾಯ್ದೆಬದ್ಧ ಹಣ ಎಂಬುದಾಗಿಯೂ ಕೂಡ ಕರೀತಾ ಇರ್ತಕ್ಕಂಥದ್ದು. ಇನ್ನು ಈ ಕಾಯ್ದೆಬದ್ಧ ಹಣವನ್ನು ನಾವು ಎರಡು ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಸಾಮಾನ್ಯ ಹಣವನ್ನು ನಾವು ಕಾಯ್ದೆಬದ್ಧ ಹಣ ಅಂತ ಕರಿತಾ ಇದ್ದೀವಿ. ಈ ಲೀಗಲ್ ಟೆಂಡರ್ ಮನಿಯನ್ನು ನಾವು ಎರಡು ಭಾಗಗಳಾಗಿ, ಕಾಯ್ದೆಬದ್ಧ ಹಣವನ್ನು ಎರಡು ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಆ ಎರಡು ಪ್ರಕಾರಗಳು ಯಾವುವು ಅಂತಂದರೆ, ಒಂದು ಮಿತಕಾಯ್ದೆ ಹಣ, ಎರಡನೇದು ಅಮಿತ ಕಾಯ್ದೆ ಹಣ. ಸೊ ಈ ರೀತಿ ಎರಡು ರೀತಿಯಲ್ಲಿ ನಾವು ಕಾಯ್ದೆಬದ್ಧ ಹಣವನ್ನು ವಿಂಗಡಿಸಿರ್ತಕ್ಕಂಥದ್ದು. ಒಂದು ಮಿತ ಕಾಯ್ದೆಯ ಹಣ, ಇನ್ನೊಂದು ಅಮಿತ ಕಾಯ್ದೆಯ ಹಣ. ಹಾಗಿದ್ರೆ ಮೊದಲಿಗೆ ನಾವು ಗಮನಿಸ್ತಕ್ಕಂಥದ್ದು ಮಿತ ಕಾಯ್ದೆಯ ಹಣ ಅಂದರೆ ಏನು? ವಾಟ್ ಈಸ್ ಮೀನ್ ಬೈ ಲಿಮಿಟೆಡ್ ಲೀಗಲ್ ಟೆಂಡರ್ ಮನಿ? ಮಿತ ಕಾಯ್ದೆ ಹಣ ಅಂತಂದರೆ ಯಾವುದೇ ವ್ಯವಹಾರದಲ್ಲಿ ಒಂದು ಮಿತಿಯಾದ ಮಟ್ಟದವರೆಗೆ ಮಾತ್ರ ಪಾವತಿ ಮಾಡಲು ಬಳಸಬಹುದಾದ ಹಣಕ್ಕೆ ನಾವು
ಮಿತ ಕಾಯ್ದೆಯ ಹಣ ಎಂದು ಕರೀತಾ ಇದ್ದೀವಿ. ಇನ್ನೊಂದ್ಸರಿ ಗಮನ ಇಟ್ಕೇಳಿ. ಮಿತ ಕಾಯ್ದೆ ಹಣ ಅಂದರೆ ಯಾವುದೇ ವ್ಯವಹಾರದಲ್ಲಿ ಒಂದು ಮಿತಿಯಾದ ಮಟ್ಟದವರೆಗೆ ಮಾತ್ರ ಪಾವತಿ ಮಾಡಲು ಬಳಸಬಹುದಾದ ಹಣಕ್ಕೆ ಮಿತ ಕಾಯ್ದೆ ಹಣ ಎಂದು ಹೆಸರು. 2 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಸೊ ಆದರೆ ಮಿತ ಕಾಯ್ದೆಯ ಹಣವು ಸಂದಾಯದಲ್ಲಿ ಮಿತವಾದ ವ್ಯಾಪ್ತಿಯನ್ನು ಹೊಂದಿರ್ತದೆ. ಯಾವುದೇ ವ್ಯವಹಾರದಲ್ಲಿ ಈ ಹಣವನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಪಾವತಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಈ ಹಣವು ಸಣ್ಣ ಮೌಲ್ಯದ ಲೋಹದ ನಾಣ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಮಿತ ಕಾಯ್ದೆ ಹಣ ಅಂತಂದರೆ ಸಣ್ಣ ಮೌಲ್ಯದ ಲೋಹದ ನಾಣ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಹಣಕ್ಕೆ ನಾವು ಮಿತ ಕಾಯ್ದೆಯ ಹಣ ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಸೊ ಈ ಸಣ್ಣ ಮೌಲ್ಯದ ನಾಣ್ಯಗಳನ್ನು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಒಂದು ನಿರ್ದಿಷ್ಟ ಮಟ್ಟದವರೆಗೆ ಮಾತ್ರ ಸ್ವೀಕರಿಸಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಆ ಒಂದು ಮಟ್ಟವನ್ನು ಮೀರಿ ಸಣ್ಣ ಮೌಲ್ಯದ ನಾಣ್ಯಗಳನ್ನು ಏನಾದರೂ ಸಂದಾಯ ಮಾಡಿದರೆ ಸೊ ಅಲ್ಲಿ ಅವುಗಳನ್ನು ಕಾನೂನುಬದ್ಧವಾಗಿ ನಾವು ತಿರಸ್ಕಾರ ಮಾಡಬಹುದು. ಉದಾಹರಣೆಗೆ 1,000 ರೂಪಾಯಿಗಳನ್ನು ಸಂಪೂರ್ಣವಾಗಿ 5, 10, 20, 25 ಅಥವಾ 50 ಪೈಸೆಗಳ ನಾಣ್ಯಗಳ ರೂಪದಲ್ಲಿ ಪಾವತಿ ಮಾಡಿದರೆ ಅವುಗಳನ್ನು ಸ್ವೀಕರಿಸಲು ಒಪ್ಪದೇ ಇರಬಹುದು. ನಾವು ಯಾವುದೇ ಒಂದು ವ್ಯಾಪಾರದಲ್ಲಿ ಒಂದು ಸರಕನ್ನು ಕೊಂಡುಕೊಂಡಿರ್ತೀವಿ. ಆ ವಸ್ತುವಿನ ಬೆಲೆ 1,000 ರೂಪಾಯಿ. ಆ 1,000 ರೂಪಾಯಿಯನ್ನು ಯಾವ ಹಣದ ರೂಪದಲ್ಲಿ ಕೊಟ್ಟಿರ್ತೀವಿ? 5 ಪೈಸೆ, 10 ಪೈಸೆ, 20 ಪೈಸೆ, 25 ಪೈಸೆ, 50 ಪೈಸೆ ರೂಪದಲ್ಲಿ, ಆ ಸಣ್ಣ ಮೌಲ್ಯದ ನಾಣ್ಯಗಳ ರೂಪದಲ್ಲಿಯೇ 1,000 ರೂಪಾಯಿ ಹಣವನ್ನು ಆ ವ್ಯಾಪಾರಸ್ಥನಿಗೆ ಸಂದಾಯ ಮಾಡಿದ್ವಿ ಅಂತಂದರೆ ಆ ವ್ಯಾಪಾರಸ್ಥ ಕಾನೂನುಬದ್ಧವಾಗಿಯೇ ಆ ಹಣವನ್ನು ಸ್ವೀಕರಿಸದೇ ಇರಬಹುದು, ತಿರಸ್ಕಾರ ಮಾಡಬಹುದು. ಸೊ ಹಾಗಾಗಿ ನಮ್ಮ ದೇಶದಲ್ಲಿ, ಭಾರತದಲ್ಲಿ 10 ರೂಪಾಯಿಗಳವರೆಗೆ ಮಾತ್ರ ಪೈಸೆ ನಾಣ್ಯಗಳಲ್ಲಿ ಪಾವತಿ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಅಂದರೆ ಭಾರತದಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡಿದಾಗ ಅಲ್ಲಿ 10 ರೂಪಾಯಿ ವ್ಯವಹಾರದವರೆಗೆ ನಾವು ಈ 5 ಪೈಸೆ, 10, 20, 25 ಪೈಸೆ, 50 ಪೈಸೆಗಳ ನಾಣ್ಯಗಳ ರೂಪದಲ್ಲಿ ಪಾವತಿ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನಾನೊಂದು ಪೆನ್ ತಗೊಂಡೆ ಅಂತ ತಿಳ್ಕೊಳ್ಳಿ. ಈ ಪೆನ್ನಿನ ಬೆಲೆ 8 ರೂಪಾಯಿ ಇದೆ ಅಂತ ತಿಳ್ಕೊಂಡಾಗ ಆ 8 ರೂಪಾಯಿಯನ್ನು ಈ ರೀತಿ 5, 10, 20, 25, 50 ಪೈಸೆಗಳ ನಾಣ್ಯಗಳ ರೂಪದಲ್ಲಿ ಪಾವತಿ ಮಾಡಿದರೆ ಆ ವ್ಯಾಪಾರಸ್ಥ ಆ ಹಣವನ್ನು ಸ್ವೀಕಾರ ಮಾಡಬೇಕು. ಒಂದು ವೇಳೆ ನಾನು ಒಂದು 50 ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನು ಕೊಂಡ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಆ 50 ರೂಪಾಯಿಯನ್ನು ಈ ರೀತಿ ಸಣ್ಣ ಮೌಲ್ಯದ ನಾಣ್ಯಗಳ ರೂಪದಲ್ಲಿ ಸಂದಾಯ ಮಾಡಿದಾಗ ಅಲ್ಲಿ ಆ ವ್ಯಾಪಾರಸ್ಥ ಆ ನಾಣ್ಯಗಳನ್ನು ತಿರಸ್ಕರಿಸಬಹುದು, ಅಂದರೆ ಸ್ವೀಕರಿಸದೇ ಇರಬಹುದು. ಅಂದರೆ ನಮ್ಮ ದೇಶದಲ್ಲಿ ಯಾವುದೇ ವ್ಯವಹಾರದಲ್ಲಿ ಕೇವಲ 10 ರೂಪಾಯಿಗಳ ಮೌಲ್ಯದವರೆಗೆ ಮಾತ್ರ ಈ ಸಣ್ಣ ಮೌಲ್ಯದ ನಾಣ್ಯಗಳನ್ನು ಪಾವತಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಿನ ಮೌಲ್ಯದಲ್ಲಿ ನಾವು ಹಣವನ್ನು ಪಾವತಿ ಮಾಡಿದರೆ ಅದನ್ನು ತಿರಸ್ಕಾರ ಮಾಡಬಹುದು. ಹಾಗಾಗಿ ಮಿತ ಕಾಯ್ದೆಯ ಹಣ ಅಂತಂದರೆ ಅತಿ ಸಣ್ಣ ಮೌಲ್ಯದ ಲೋಹದ ನಾಣ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಹಣಕ್ಕೆ ನಾವು ಮಿತ ಕಾಯ್ದೆಯ ಹಣ ಅಂತ ಕರಿತಾ ಇದ್ದೀವಿ. ಸೊ ಲೀಗಲ್ ಟೆಂಡರ್ ಮನಿ ಈಸ್ ನಥಿಂಗ್ ಬಟ್, ಲಿಮಿಟೆಡ್ ಲೀಗಲ್ ಟೆಂಡರ್ ಮನಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಲೋ ವ್ಯಾಲ್ಯೂಯಬಲ್ ಕಾಯಿನ್ಸ್ ಅಂತ ಕರೀತಾ ಇರ್ತಕ್ಕಂಥದ್ದು. ಇನ್ನು ಎರಡನೇದು ಅಮಿತ ಕಾಯ್ದೆಯ ಹಣ. ಇದರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚಿಸೋಣ. ಧನ್ಯವಾದಗಳು.